ಜೈ ಹಿಂದ್ ಜೈ ಹಿಂದ್. ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಭಾವಿ ಅಗ್ನಿವೀರರೇ, ಈಗ ನಾವು ಹೋದ ರವಿವಾರದ ಸಹಿತ ಡೆಮೋ ಅಂತೇಳಿ ರ್ಯಾಲಿಯನ್ನು ಆಯೋಜನೆ ಮಾಡಿದ್ವಿ. ಅದೇ ರೀತಿಯಾಗಿ ಈ ರವಿವಾರ ಡೆಮೋ ರ್ಯಾಲಿಯನ್ನು ಆಯೋಜನೆ ಮಾಡೀವಿ. ಇನ್ನೂ ಕೊಪ್ಪಳ ರ್ಯಾಲಿವರೆಗೆ ಇನ್ನೂ ನಾಳೆ ರವಿವಾರ ಮತ್ತು ಮುಂದಿನ ರವಿವಾರ ಇನ್ನೂ 2 ರವಿವಾರ ನಾವು ರ್ಯಾಲಿಯನ್ನು ಆಯೋಜನೆ ಮಾಡ್ತಾಯಿದ್ವಿ. ಬೆಳಗಾವಿಯಲ್ಲಿ TA ರ್ಯಾಲಿ ಇರೋದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಅಲ್ಲಿ ಹೋಗಿದ್ದಾರೆ. ಮುಂದಿನ 2 ವಾರ ಅಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತಾರೆ, ನಿಮಗೆಲ್ಲರಿಗೂ ಗೊತ್ತಿರಲಿ. ಹೋದ ವಾರ ನಾವು ಹೋಗುವಾಗ ಡಾಕ್ಯುಮೆಂಟ್ಗಳನ್ನ ಏನು ತೆಗೆದುಕೊಂಡು ಹೋಗಬೇಕು, ಆಮೇಲೆ ರನ್ನಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಎಷ್ಟು ಟೈಮ್ದಾಗ ಓಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೆ. ನಾವು ಇವತ್ತು ಏನು ಮಾಡೋಣಪ್ಪ ಅಂದ್ರೆ ಮೆಡಿಕಲ್ ಬಗ್ಗೆ ತಿಳ್ಕೊಂಡು ಇವತ್ತು ನಾವು ಮೊದಲಿಗೆ ನಿಮ್ಗೆ ಗೊತ್ತಿರಲಿ, ಈಗಾಗಲೇ ಅಡ್ಮಿಟ್ ಕಾರ್ಡ್ ಬಂದದ, ಡಾಕ್ಯುಮೆಂಟ್ ಏನೇನು ಅನ್ನೋದು ಗೊತ್ತದ ನಿಮಗೂ. ಆಮೇಲೆ ಯಾವ ಟೈಮ್ಗೆ ನೀವು ಅಲ್ಲಿ ಹಾಜರಿರಬೇಕು ಅಂತಕ್ಕಂಥ ಟೈಮನ್ನು ಸಹಿತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ರಾತ್ರಿ 3 ಗಂಟೆಗೆ ಅದು ಹೋಗ್ಬೇಕು. ನೀವು ಅಲ್ಲಿ ರಾತ್ರಿ 3 ಗಂಟೆಗೆ ಹೋದ್ರಪ್ಪ ಅಂದರೆ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು ಈ ರೀತಿಯಾಗಿ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಸಿಗ್ತದೆ. ಆಮೇಲೆ ಬೆಳಗ್ಗೆ ಎದ್ದು ಫಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಚ್ಗಳನ್ನ ಮಾಡ್ಕೋತಾರೆ. ಬ್ಯಾಚ್ ಮಾಡಿಕೊಂಡು ರನ್ನಿಂಗನ್ನು ಬಿಡ್ತಾರೆ. ರನ್ನಿಂಗ್ ಬಿಟ್ಟ ಮೇಲೆ ಅದ್ರಾಗ ಎಕ್ಸಲೆಂಟ್ ಹೊಡೆದವ್ರು ಬೇರೆ ಗ್ರೂಪ್ ಮಾಡ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಇದ್ದವರು ಬೇರೆ ಗ್ರೂಪನ್ನು ಮಾಡ್ತಾರೆ. 2 ಗ್ರೂಪ್ಗಳನ್ನು ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಪ್ಲಬ್ಸ್ ತೆಗಿಸ್ತಾರೆ. ಪ್ಲಬ್ಸ್ ಒಳಗೂ ನಿಮ್ಗೆ ಈಗಾಗಲೇ ಗೊತ್ತು, 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ, 6 ತೆಗೆದ್ರೆ ಪಾಸ್ ಇರ್ತದೆ. ಪ್ರತಿಯೊಂದು ಲೈನ್ಗಳನ್ನ ಬೇರೆ ಬೇರೆ ಮಾಡಿ ಕುಣಿಸಿ ಅಲ್ಲಿ ರಿಕಾರ್ಡ್ ಮಾಡ್ಕೋತಾರೆ. ರಿಕಾರ್ಡ್ ಮಾಡಿಕೊಂಡು ಅಲ್ಲಿಂದ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ದು ಜಿಗ್ಜಾಗ್ ನಡಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಲಾಂಗ್ ಜಂಪ್ 9 ಫುಟ್ ಲಾಂಗ್ ಜಂಪ್ ಇರ್ತದೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ನಿಮ್ಮ ಹೈಟಾ ವೇಟಾ ಚೆಸ್ಟ ಚೆಕ್ ಮಾಡ್ತಾರೆ. ಹೈಟಾ ವೇಟಾ ಚೆಸ್ಟ್ ಚೆಕ್ ಮಾಡಿದ ಮೇಲೆ ನೆಕ್ಸ್ಟ್ ಬರೋದು ಮರ್ದಿನ ರೀ. ನೀವು ಎಲ್ಲಿ ರ್ಯಾಲಿ ನಡೀತದ ಅಲ್ಲೇ ಮೆಡಿಕಲ್ ನಡೀತದ, ಅದೇ ಗ್ರೌಂಡ್ನಲ್ಲಿ ಅಥವಾ ಅಲ್ಲೇ ಸಮೀಪ ಅನುಕೂಲ ಇರಲಿಲ್ಲ ಅಂದರೂ ಸಮೀಪ ಎಲ್ಲಾರ ಅಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ನಿಮ್ದು ಏನು ಫಿಸಿಕಲ್ ಆಗ್ತದೆ, ಫಿಸಿಕಲ್ ಆದ ಮರ್ದಿನ ನೀವು ಏನು ಬಂದರೆ ಮೆಡಿಕಲ್ಗೆ ಹೋಗ್ಬೇಕಾಗ್ತದೆ. ಮೆಡಿಕಲ್ಗೆ ಹೋಗ್ಬೇಕಾದ್ರೆ ಫಸ್ಟ್ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಇನ್ನೂ ಟೈಮ್ ಅದ ನಮ್ಗೆ. ಫಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಮೆಡಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 4 ದಿನನೋ 5 ದಿನನೋ 8 ದಿನನೋ ಮುಂಚಿತವಾಗಿ ಕಿವಿ ಸ್ವಚ್ಛಂಗೆ ಕಿವಿ ತೊಳಸ್ಬೇಕು ರೀ. ಕಿವಿ ತೊಳಸ್ಕೊಂಡು ಹೋಗ್ಬೇಕು, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಯಾಕಂದ್ರೆ ಸ್ವಲ್ಪ ನೀವು ಬರೀ ಕಿವ್ಯಾಗ ಕೂಗನಿದ್ರು ಸಹಿತ ಮೆಡಿಕಲ್ ಅನ್ಫಿಟ್ ಮಾಡಿ ಮತ್ತೆ ಮುಂದೆ ಬರೆದು ಕೊಡ್ತಿರ್ತಾರೆ ರೀ. ಆ ರೀತಿ ಹಾಕಿರ್ತೈತಿ. ಅದಕ್ಕೆ ಕಿವಿ ತೊಳಸ್ಕೋಬೇಕು. ಕಿವಿ ತೊಳಸೋದಂದ್ರೆ ಭಾಳಷ್ಟು ಜನ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದ್ರೆ ಡಾಕ್ಟ್ರೊಳಗೆ ಹೇಳ್ಬೇಕು, ಸ್ವಲ್ಪ ನೀರು ಬಡಿತಾರೆ, ಸಿರಿಜಲ್ಲಿ ನೀರು ಬಡಿದು ಸ್ವಲ್ಪ ಕ್ಲೀನ್ ಮಾಡಿಬಿಡೋದು ಅಷ್ಟೇ ರೀ. ಭಾಳ ಹಿಂಗೆ ತಿರುಗಾಡಂಗಿಲ್ಲ ಒಳಗೆ ಹಾಕಿ ಮತ್ತೆ. ಯಾಕಂದ್ರೆ ಹಿಂದೆ ಒಬ್ಬ ಹುಡುಗಂದು ಆತ್ರಿ, ಈಗ ಒಂದು 4 ವರ್ಷದಿಂದ ನಮ್ಮ ಸಂಸ್ಥೆ ಹುಡುಗನೇ ಇದ್ದ. ಅವಾಗ ಏನು ಹೇಳಿನಿ, ಕಿವಿ ಅಟ್ಟು ಸ್ವಚ್ಛ ಹಂಗೆ ತೊಳಸ್ಪ ಅಂತ ಹೇಳಿದ್ನೆ. ಈಗ ಹೆಂಗೆ ಕಾಮನ್ ನಿಮ್ಗೆ ಹೇಳತ್ತೀನಿ, ಅವಾಗ ಹೇಳಿದ್ನೇನ. ಆ ವಿದ್ಯಾರ್ಥಿ ಏನು ಮಾಡ್ಯಾನಂದ್ರೆ ಮೊದಲು ಒಬ್ಬ ಡಾಕ್ಟ್ರ್ ತೆಗೆ ಹೋಗ್ಯಾನ. ಹೋಗಿಸಿಂದ ಕಿವಿ ತೊಳಿ ಅಂದಾನ. ಕಿವಿ ತೊಳಿ ಅಂದಾಗ ಅವ್ರು ಡಾಕ್ಟ್ರು ಫುಲ್ಲು ತಿರುಗಾಡಿಬಿಟ್ಟಾರ ರೀ ಒಳಗೆ. ತಿರುಗಾಡಿದ ಮೇಲೆ ಸ್ವಲ್ಪ ರಕ್ತ ಬಂದು ಅದು ಪರದೆ ಮೇಲೆ ಬಿದ್ದೈತೆ ರಕ್ತ. ಪರದೆ ಮೇಲೆ ಬಿದ್ದ ಮೇಲೆ ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅವಾಗ ಆಮೇಲೆ ಅದು ಕಿವಿ ಹೊಡ್ಸಕ್ಕೆ ಚಾಲೂ ಮಾಡಿತ್ತು ರೀ. ಕಿವಿ ಹೊಡ್ಸಕ್ಕೆ ಚಾಲೂ ಮಾಡಿದ್ಮೇಲೆ ಮತ್ತೊಬ್ರು ಅವ್ನು ಡೈರೆಕ್ಟ್ ಕಿವಿ ಡಾಕ್ಟ್ರ್ ತೆಗೆ ಹೋದ್ರೆ ಪ್ರಾಬ್ಲಮ್ ಇಲ್ಲ. ಸಾದಾ ಡಾಕ್ಟ್ರುಗಳು ಅಂದ್ರೆ ಅನಿವಾರ್ಯ, ಅವ್ರು ಏನು ಕಲ್ತಿರ್ತಾರೆ ಅದ್ರ ಮೇಲೆ ಮಾಡ್ತಿರ್ತಾರೆ. ಆಮೇಲೆ ಮತ್ತೊಬ್ರು ಡಾಕ್ಟ್ರ್ ತೆಗೆ ಹೋಗ್ಯಾರ. ಅವರು ಇದು ಬ್ಯಾಟ್ರಿ ಹಿಡಿದು ನೋಡ್ಯಾರ, ರಕ್ತದ ಕಲೆ ಕಾಣಾಯ್ತು, ರಕ್ತದ ಕಲೆ ಬಿದ್ದೈತಿ. ಡಾಕ್ಟ್ರ್ ಹೇಳ್ಯಾರ. ಹೇಳಿದ ಮೇಲೆ ಅವ್ನು ಹುಡುಗ ಏನು ಮಾಡ್ಯಾನ, ಸರ್ ಕ್ಲೀನ್ ಮಾಡ್ರಿ ಅದನ್ನು ಕ್ಲೀನ್ ಮಾಡಿರಿ, ಯಾಕಂದ್ರೆ ನಾನು ಆರ್ಮಿಗೆ ಹೊಂಟೇನಿ, ಅದಕ್ಕೆ ಅದನ್ನು ಕ್ಲೀನ್ ಮಾಡಿರಿ ಅಂತ ಹೇಳ್ಯಾನ. ಹೇಳಿದ ಮೇಲೆ ನೆಕ್ಸ್ಟ್ ಡಾಕ್ಟ್ರು ಅವರು ನೀರು ಸಿರಿಸ್ಬಾರ್ದು, ಅವರು ತಿರುಗಾಡ್ಯಾರ ಪೂರ ಕಿವಿಯಾಗ ಹಾಕಿ. ತಿರುಗಾಡಿದ ಮೇಲೆ ನೆಕ್ಸ್ಟ್ ರ್ಯಾಲಿಗೆ ಅಂದ್ರೆ ಹೆಂಗಾದಂದ್ರೆ ಹುಡುಗವ ಅವ್ನು ಕಿವಿನ ಕೇಳವಲ್ಲ ರೀ. ಆ ಟೈಪ್ ಪ್ರಾಬ್ಲಮ್ ಆಯ್ತು ರೀ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಕಿವಿ ತೊಳಸೋದಂದ್ರೆ ಭಾಳ ಇಲ್ಲ, ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡೋದು ಅಷ್ಟೇ ರೀ. ಭಾಳ ಹಿಂಗೆ ಹಾಕಿ ತಿರುಗಾಡಂಗಿಲ್ಲ. ಕೆಲವೊಂದು ಹುಡುಗರು ನೀವು ಎಲ್ಲಿ ಹಾಸ್ಪಿಟ್ಲಿಗೆ ಎಲ್ಲಿ ಹೋಗೋದು ತೇಗ್ಸಿಂದ ನೀವು ಕಡ್ಡಿ ಹಾಕಿ ತಿರುಗ್ತಿರ್ತೀರಿ. ಕಡ್ಡಿ ಹಾಕಿ ತಿರೋರು ಬೇಡನಂಗಿಲ್ಲ, ಅತಿ ಭಾರ ಹಾಕಿ ತಿರುಗಬಾರ್ದು. ಸ್ವಲ್ಪ ಲೈಟಾಗಿರ್ಬೇಕು ಅಷ್ಟೇ, ಕ್ಲೀನ್ ಮಾಡ್ಕೋಬೇಕು ಕಿವಿದೊಂದು ಫಸ್ಟ್ನೇ ನಿಮ್ಗೆ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ನೀವು ಮೆಡಿಕಲ್ಗೆ ಹೋಗಿಂತ ಮುಂಜಾನೆ ಟೈಮಿಂಗ್ ನಿಮ್ಗೊಮ್ಮೆ 6 ಗಂಟೆನೇ ಕೊಡ್ತಾರೆ ಬೆಳಗ್ಗೆ, ಒಂದೊಂದು ಸಲ 8 ಗಂಟೆ ಕೊಡ್ತಾರೆ ರೀ. 6 ಗಂಟೆನೂ ಕೊಡ್ಬೋದು, 8 ಗಂಟೆನೂ ಕೊಡ್ಬೋದು, ಒಮ್ಮೆ 5 ಗಂಟೆನೂ ಕೊಡ್ಬೋದು. ಬೆಳಗ್ಗೆ ಹೋಗುವಾಗ ಫಸ್ಟ್ ಕೆಲಸ ಏನಪ್ಪ ಅಂದ್ರೆ ನಿಮ್ಮದು ಸ್ವಚ್ಛಂಗೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಸ್ನಾನ ಮಾಡ್ಕೊಳ್ಳಾರ್ದೆ ಮೆಡಿಕಲ್ಗೆ ಹೋಗಬಾರ್ದು. ಮೊದಲು ಇದೊಂದು ಗೊತ್ತಿರಲಿ ನಿಮಗೆಲ್ಲರಿಗೂ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ಅಲ್ಲಿ ರೂಮ್ ಅದು ಮಾಡಿರಂಗಿಲ್ಲ, ಎಲ್ಲೇ ಮಲ್ಕೊಂಡಿರ್ತಾರೆ, ಎಲ್ಲೋ ಎದ್ದು ಹಂಗೆ ನೇರವಾಗಿ ಮೆಡಿಕಲ್ಗೆ ಹೋಗ್ತಾರೆ. ಆ ರೀತಿ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡ್ರಿ. ನೀವು ಖರ್ಚು ಆಗಲ್ರಿ, ಎಲ್ಲೇ ರೂಮ್ ಹಿಡಿದು ನಿಮ್ಮದು ಫಿಸಿಕಲ್ ಆಯ್ತು ಅಂದ್ರೆ ರೂಮ್ ಹಿಡಿದು ಆರಾಮ್ ನಿದ್ದೆನೂ ಇಂಪಾರ್ಟೆಂಟ್ ರೀ. ನಿದ್ದೆನೂ ಬೇಕಂಬಂದು ನಿಮ್ಗೆ ಗೊತ್ತಿರಲಿ. ನಿದ್ದೆ ಕಡಿಮೆ ಇತ್ತಾರೆ ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ ರೀ. ನಿದ್ದೆ ಕಡಿಮೆ ಇತ್ತಂದ್ರೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ಹಾರ್ಟ್ ಬೀಟ್ ಹೆಚ್ಚಿರ್ತದೆ, ಅಂದ್ರೆ ಸ್ಪೀಡ್ ಇರ್ತದೆ ರೀ. ನಿದ್ದೆ ಕರೆಕ್ಟ್ ಇತ್ತಂದ್ರೆ ಅದು ಪ್ರಾಬ್ಲಮ್ ಇರೋಂಗಿಲ್ಲ. ಎಲ್ಲರೂ ನೀವು ವಸತಿ ಮಾಡಿ ಬೆಳಗ್ಗೆ ಎದ್ದು ಜಲ್ದಿ ಅವ್ರು ಹೇಳಿ ಟೈಮ್ ಕರೆಕ್ಟಾಗಿ ಹೋಗಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಅಡ್ವಾನ್ಸ್ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ. ನೀವು ಮೆಡಿಕಲ್ಗೆ ಇನ್ನೇನು ರ್ಯಾಲಿಗೆ ಭಾಗವಹಿಸತ್ತೀರಿ, ರ್ಯಾಲಿಗೆ ಹೋಗ್ತಕ್ಕಂಥ ಹುಡುಗರು ಎಲ್ಲರೂ ಟೋಟಲಿ ಕ್ಲೀನ್ ಆಗಿರ್ಬೇಕು. ನಾನು ಹೇಳಿದ್ದು ಇನ್ನು ಡೈರೆಕ್ಟ್ ನಿಮ್ಗೆ ಗೊತ್ತಾಗದೆ ತಿಳ್ಕೊಂಡೆ. ಕ್ಲೀನ್ ಆಗಿರಬೇಕು. ಯಾಕಂದ್ರೆ ನಿಮ್ಮನ್ನೆಲ್ಲರೂ ನೆಕೆಡ್ ಮಾಡೇ ಚೆಕ್ ಮಾಡ್ತಾರೆ. ಇಲ್ಲಿ
ಪೂರ್ಣ ನೆಕೆಡ್ ಮಾಡಿ ಚೆಕ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರಲಿ, ನೀವು ರ್ಯಾಲಿಗೆ ಹೋಗಿಂತ ಮುಂಚೆ ಟೋಟಲಾಗಿ ಕ್ಲೀನಾಗಿರಬೇಕು, ಇದು ಗೊತ್ತಿರಬೇಕು. ಆಮೇಲೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಆದಮೇಲೆ ಫಸ್ಟ್ ಕೆಲಸ ಏನು ಮಾಡ್ತಾರಪ್ಪ ಅಂದ್ರೆ ಅವರು ನಿಮ್ಮ 20 ಹುಡುಗರು ಬ್ಯಾಚ್ ಮಾಡ್ತಾರೆ ಅಲ್ಲಿ ಮೆಡಿಕಲ್ನಾಗ. 20 ಹುಡುಗರು ಬ್ಯಾಚ್ ಮಾಡಿಕೊಂಡು ಮೆಡಿಕಲ್ ಸ್ಟಾರ್ಟ್ ಮಾಡ್ತಾರೆ. 20 ಹುಡುಗರು ಬ್ಯಾಚ್ ಮಾಡಿದಾಗ ಏನು ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಫಸ್ಟ್ ಏನು ಬ್ಯಾಚ್ 20 ಹುಡುಗರು ಇರ್ತಿರಲ್ಲ, ಟೋಟಲಾಗಿ ನಿಮ್ಮ ಡ್ರೆಸ್ ಎಲ್ಲ ರಿಮೂವ್ ಮಾಡಬೇಕು. ಪೂರ ನೆಕೆಡಾಗೆ ಕುಂಡಿರ್ಬೇಕಾಗ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಅವ್ನು ನೋಡಿ ನೀ ನಗೋದು, ನಿನ್ನ ನೋಡಿ ಯಾವ ನಗೋದು, ಹಾಗೆಲ್ಲ ಮಾಡ್ಕೊತ್ಕೊಂಡಿರ್ಬಾರ್ದು. ಆ ರೀತಿ ಏನಾರು ಮಾಡಿರಪ್ಪ ನಿಮ್ಮನ್ನ ಅಲ್ಲೇ ಒದ್ದೆ ಬಿಡ್ತಾರೆ. ಆಮೇಲೆ ಈ ಹುಡುಗಂದೆಲ್ಲ ತೋರಿಸ್ತಾನೆ ಈಗ ಅದಕ್ಕೆ. ಇರಲಿ. ಆಮೇಲೆ ಡೀಸೆಂಟಾಗಿರ್ಬೇಕು, ಅದು ಭಾಳ ಇಂಪಾರ್ಟೆಂಟ್. ನೀವು ಅಲ್ಲಿ ಏನಾದರೂ ನಗೋದು ಅಥವಾ ನಿಮ್ಮೊಳಗೆ ಏನೋ ಮಾತಾಡೋದು ಅತಿ ಓವರ್ ಮಾಡಿರೋ ನೀವು ಕರೆಕ್ಟ್ ಇದ್ರೆ ಮೆಡಿಕಲ್ ಅನ್ಪಿಟ್ ಮಾಡ್ತಾರೆ. ನೀವು ಡೀಸೆಂಟ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಹೋಗುವಾಗ ನೀವೆಲ್ಲರೂ ಇನ್ನೊಂದು ಏನಪ್ಪ ಅಂದ್ರೆ ಕಟ್ಟಿಂಗ್ ಅದು ಮಾಡಿಸ್ಕೊಂಡು ನೀವು ನೋಡ್ರೆ ಶಿಸ್ತು ಕಾಣ್ಬೇಕಟ್ಟು. ನೋಡ್ರೆ ಆರ್ಮಿ ವಿದ್ಯಾರ್ಥಿಗಳು ಅನ್ನಿಸ್ಬೇಕು. ಶಿಸ್ತು ಭಾಳ ಇಂಪಾರ್ಟೆಂಟ್. ನಿಮ್ಗೆ ಬಹುಶಃ ಗೊತ್ತಿರ್ಬೇಕು, ಟಿ.ಎ ಆರ್ಮಿ ರ್ಯಾಲಿದ ಆ ವೆಬ್ಸೈಟ್ನಾಗ ಮಾಹಿತಿ ಬಿಟ್ಟಾರ್ರಿ. ಅದ್ರಾಗ ಏನು ಹೇಳ್ಯಾರಪ್ಪ ಅಂದ್ರೆ ಫೋಟೋ ತೆಗಿಸ್ಬೇಕಾದ್ರೆ ಕಂಪಲ್ಸರಿ ಕಟ್ಟಿಂಗ್ ಇದ್ರನ್ನ ಫೋಟೋ ಅಂದಾರ. ಅವ್ರು ಕಟ್ಟಿಂಗ್ ಮಿಲ್ಟ್ರಿ ಕಟ್ಟಿಂಗ್ ಮಾಡ್ಕೊಂಡೆ ಫೋಟೋ ತೆಗಿಸ್ಬೇಕಂದಾರ. ಇದ್ರಾಗ ಎಲ್ಲ ಕಡೆ ಹಂಗೆ ಇರ್ತದೆ. ನಿಮ್ಮ ಶಿಸ್ತು ಭಾಳ ಇಂಪಾರ್ಟೆಂಟ್ ಇರ್ತದೆ. ಆಮೇಲೆ ಮೆಡಿಕಲ್ಗೆ ಹೋಗಿರಿ, ಹೋದ್ಮೇಲೆ ಅಲ್ಲಿ ಏನೇನು ಚೆಕ್ ಮಾಡ್ತಾರಪ್ಪ ಅಂದ್ರೆ ನಾವು ಒಂದೊಂದು ಹೇಳ್ಕೊತ ಹೋಗ್ಕೊಂಡು ನಿಮ್ಗೆ ಲಾಸ್ಟಿಗೆ ಬಂದ್ರಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ವಶನ್ ಮಾಡ್ಬೋದು. ನಡುವೆ ಕ್ವಶನ್ ಮಾಡಬೇಡ್ರಿ. ಪೂರ್ಣ ಫಸ್ಟ್ ಮುಗಿಸ್ತೀನಿ ನಾ ಎಲ್ಲ ಮುಗಿಸಿದ ಮೇಲೆ ನೀವು ಕ್ವಶನ್ಗಳನ್ನ ಮಾಡ್ಬೋದು. ಮೊದಲನೇದಾಗಿ ನೋಡಿರಿ, ಒಂದೊಂದು ಹೇಳ್ಕೊತ ಹೋಗೋನು. ಫಸ್ಟ್ ಕಣ್ರಿ. ಫಸ್ಟ್ ಕಣ್ಣೊಳಗೆ ಏನೇನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಒಂದು ಕಲರ್ ಬ್ಲ್ಯಾಂಡ್ನೆಸ್ ನೋಡ್ತಾರೆ, ಇನ್ನೊಂದು ಡಿಸ್ಟೆನ್ಸ್ ನೋಡ್ತಾರೆ, ಇನ್ನೊಂದು ಬ್ಯಾಲೆನ್ಸ್ ನೋಡ್ತಾರೆ ರೀ. ಕಣ್ಣಿನೊಳಗೆ 3 ಟೈಪ್ ಚೆಕ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಕಣ್ಣಿನೊಳಗೆ 3 ಟೈಪ್ ಚೆಕ್ ಮಾಡ್ತಾರೆ. ಕಲರ್ ಬ್ಲ್ಯಾಂಡ್ನೆಸ್ ಅಂದ್ರೆ ಹೆಂಗಿರ್ತದಪ್ಪ ಅಂದ್ರೆ ಅದು ಸ್ಟಾರ ಆಮೇಲೆ ಸಂಖ್ಯೆಗಳಿರ್ತಾವೆ ರೀ. ಹಿಂಗೆ ಹೊಳಸ್ತಾರೆ ರೀ. ಹೊಳಸಿದ್ಕೂ ಅದು ನಂಬರ್ ಎಷ್ಟೈತೆ ನೋಡ್ಬೇಕು ರೀ. ನೋಡಿ ಹೇಳ್ಬೇಕು 5, 10, 35, 25 ಹಿಂಗೆ ನಂಬರ್ಗಳಿರ್ತಾವೆ. ನೋಡಿದ ತಕ್ಷಣ ಹಿಂಗೆ ಹೊಳಿಸಿದಂಗೆ ಹೇಳ್ಕೊತ ಹೋಗ್ಬೇಕು. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಕಲರ್ ಬ್ಲ್ಯಾಂಡ್ನೆಸ್ ಒಳಗೆ ಮತ್ತೊಂದು ಏನು ಬರ್ತೈತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ ಫಿನಿಶಿಂಗ್ ಪಾಯಿಂಟ್ ಅದು ಬರ್ತಾವೆ ರೀ. ಸ್ಟಾರ್ಟಿಂಗ ಫಿನಿಶಿಂಗ್ ಅಂದಾಗ ಇಂಟು ಮಾರ್ಕ್ ಕೊಟ್ಟಿರ್ತಾರೆ. ಆ ಕಡೆ ಈ ಕಡೆ 2 ಇಂಟು ಕೊಟ್ಟಿರ್ತಾರೆ. ಆ ಇಂಟು ಮಾರ್ಕ್ದಿಂದ ಹಿಂಗೆ ಕೈ ಲೈನ್ ಹೋಗಿರ್ತದೆ ಅಲ್ಲಿ. ಆ ಲೈನ್ ಪ್ರಕಾರ ಕೈ ಕರೆಕ್ಟಾಗಿ ಈ ರೀತಿ ಹಿಂಗೆ ಹೋಗಿ ಕರೆಕ್ಟ್ ಫಿನಿಶಿಂಗ್ ಕೊಡ್ಬೇಕು ರೀ. ಈ ರೀತಿ ಇರ್ತವೆ. ಇವು ಎರಡೇ ಇರ್ತಾವೆ ಮೆಥಡ್. ಆಮೇಲೆ ಇನ್ನು ಕೆಲವೊಂದು ಇರ್ತಾವೆ ಕಲರ್ ಬ್ಲ್ಯಾಂಡ್ನೆಸ್ ಒಳಗೆ. ಅದ್ರಾಗ ಅಕ್ಷರ ಇರೋಂಗಿಲ್ಲ, ಅದು ಇದು ಡೈರೆಕ್ಷನ್ ಇರೋಂಗಿಲ್ಲ ರೀ. ಬರೀ ಚಿತ್ರ ಇರ್ತದೆ ರೀ. ಅದನ್ನೂ ಮ್ಯಾಮ್ ತೋರಿಸ್ತಾರೆ ನಿಮ್ಗೆ. ಅದನ್ನು ನೋಡಿ ನೀವು ತಪ್ಪು 5, 10 ಆತು ಹಿಂಗೆ ಅನ್ನಂಗಿಲ್ಲ. ಅದರ ನಂಬರ್ ನಿಮ್ಗೆ ಕ್ಲಿಯರ್ ಕಂಡ್ರನ್ನ ನೀವು ಕರೆಕ್ಟಾಗಿ ಹೇಳ್ಬೇಕು. ಇಲ್ಲಾಂದ್ರೆ ಅದ್ರಾಗ ನಂಬರ್ ಇಲ್ಲ ರೀ ಅಂತ ಹೇಳ್ಬೇಕು. ಅವ್ರು ಕೇಳ್ತಾರೆ ಅದ್ರಾಗ ನಂಬರ್ ಎಷ್ಟೈತೆ ಕೇಳ್ತಾರೆ. ಅದ್ರಾಗ ಏನೂ ಇರೋಂಗಿಲ್ಲ, ನಂಬರ್ ಎಷ್ಟೈತೆ ಅಂತ ಕೇಳ್ತಾರೆ ರೀ. 3 ಬರ್ತಾವೆ. ನೀವು ಯಾರು ಕಲರ್ ಬ್ಲ್ಯಾಂಡ್ನೆಸ್ ಬುಕ್ ಅದು ಇದ್ರೆ ನೋಡಿರಿ. ಆಮೇಲೆ ಇನ್ನೊಂದು ನಿಮ್ಮ ಮೊಬೈಲ್ನಾಗೂ ಕಲರ್ ಬ್ಲ್ಯಾಂಡ್ನೆಸ್ ಅದು ಹೊಡೆದ್ರಿ ಅಂದ್ರೆ ನಿಮಗೆಲ್ಲ ಸಿಗ್ತಾವೆ. ನಿಮ್ಮ ಮೊಬೈಲ್ನಾಗೂ ನೀವು ನೋಡ್ಬೋದು ಯಾವ ರೀತಿ ಇರ್ತದೆ. ಕಲರ್ ಬ್ಲ್ಯಾಂಡ್ನೆಸ್ ಮೊಬೈಲ್ನಾಗ ನೀವು ಹೊಡೆದ್ರಿ ಅಂದ್ರೆ ಎಲ್ಲ ಟೈಪ್ ಸಿಗ್ತಾವೆ ನಿಮಗೆ. ಹೊಡೆದ್ರಿ ಅಂದ್ರೆ ನೋಡ್ಬೋದು, ಚೆಕ್ ಮಾಡ್ಬೋದು. ಇದು ಕಲರ್ ಬ್ಲ್ಯಾಂಡ್ನೆಸ್ ಆಯಿತು. ಆಮೇಲೆ ಬರಾಬರ ಅವ್ರು ಹೊಳಸ್ತಿರ್ತಾರೆ. ಕರೆಕ್ಟ್ ಲಕ್ಷ ಕೊಟ್ಟು ಆ ಕಡೆನೇ ಇರ್ಬೇಕು, ಲಕ್ಷ ಆ ಕಡೆ ಈ ಕಡೆ ಇರಬಾರ್ದು. ಇದು ಕಲರ್ ಬ್ಲ್ಯಾಂಡ್ನೆಸ್ಸು. ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಡಿಸ್ಟೆನ್ಸ್ ರೀ. ಡಿಸ್ಟೆನ್ಸ್ ಅಂದರೆ ಏನು 6x6 6x9 ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಎರಡೂ ಚೆಕ್ ಮಾಡ್ತಾರೆ. ಅವು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಅಲ್ಲಿ 1 2 3 ನಂಬರ್ ಇರ್ತಾವೆ. ಆಮೇಲೆ ABCD ಇರ್ತಾವೆ ರೀ. ಸ್ಮಾಲ್ ಲೆಟ್ರ್ ಇರ್ತಾವೆ, ಆಮೇಲೆ ದೊಡ್ಡ ಲೆಟ್ರ್ ಇರ್ತಾವೆ, ಸಣ್ಣ ಅಕ್ಷರ ಇರ್ತಾವೆ, ದೊಡ್ಡ ಅಕ್ಷರ ಇರ್ತಾವೆ. ಒಂದೊಂದು ಅವ್ರು ಕೇಳ್ತಾರೆ ಇದೇನು 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 ಹಿಂಗೆ ಒಂದೊಂದು ಕೇಳ್ತಾ ಇರ್ತಾರೆ. ಅವಾಗ ಕರೆಕ್ಟಾಗಿ ಹೇಳ್ಬೇಕು, ಲಕ್ಷ ಅಲ್ಲೇ ಇರಬೇಕು. ಒಂದನೇದು ನೀವು ಮೈಂಡ್, ಈಗ ನಾ ಮೆಡಿಕಲ್ದಾಗದೀನಿ, ಅವ್ರು ಏನು ಕೇಳ್ತಾರೆ ನಾ ಏನು ಮಾಡತ್ತೀನಿ ಇದು ಇರಬೇಕು. ನೀವು ಎಲ್ಲೋ ತಲೆಯಾಗಿ ಏನೋ ವಿಚಾರ ಇಟ್ಕೊಂಡು ಹಿಂಗೆ ನೋಡ್ಕೋತ ಅಲ್ಲಿ 5 ಇದ್ದಿದ್ದು 6 ಕಾಯ್ತಂದ್ರೆ 6 ಅಂದ್ರೆ ಹೋಗಿಬಿಡ್ತದೆ. ಗೊತ್ತಾಕತ್ರಿ. ಇದ್ರ ಜೊತೆ ಇನ್ನೂ ಒಂದು ಬರ್ತೈತೆ ರೀ ಕಣ್ಣಿನಾಗ ನಿಮ್ಗೆ. ಇನ್ನೂ ಒಂದು ಏನಪ್ಪ ಅಂದ್ರೆ ಒಂದು ಕಣ್ಣು ಹಿಂಗೆ ಮುಚ್ತಾರೆ ರೀ. ಒಂದು ಕಣ್ಣು ಮುಚ್ತಾರೆ, ಒಂದು ಕಣ್ಣಲ್ಲೇ ನೋಡ್ಬೇಕು ನಾವು. ಒಂದು ಕಣ್ಣಲ್ಲೇ ನೋಡಬೇಕು. ನೋಡಿ ಕರೆಕ್ಟಾಗಿ ABCD ಆಮೇಲೆ 1 2 3 ಕರೆಕ್ಟಾಗಿ ಅಲ್ಲಿ ಏನು ತೋರಿಸ್ತಾರೆ ಕರೆಕ್ಟಾಗಿ ಮಾಡಬೇಕು. ಆಮೇಲೆ ಈ ಕಣ್ಣು ಮುಚ್ಚಿ ಮತ್ತು ಈ ಕಣ್ಣು ರೀ. ಒಮ್ಮೊಮ್ಮೆ ಅವರ ಚಸ್ಮಾ ಒಂದು ಸೈಡೆ ಗ್ಲಾಸ್ ಬ್ಲ್ಯಾಕ್ ಇಟ್ಟು ಒಂದು ಖಾಲಿ ಒಂದೊಂದು ಸಲ ಕೊಡ್ತಿರ್ತಾರೆ. ಒಂದೊಂದು ಸಲ ಏನು ಮಾಡ್ತಾರೆ, ಹಿಂಗೆ ಕಣ್ಣು ಮುಚ್ಚಿ ಚೆಕ್ ಮಾಡಕ್ಕೆ ಹಚ್ತಾರೆ ರೀ. ಕಣ್ಣು ಮುಚ್ಚರಿಂದಾಗ ಪೂರ ಗಚ್ಚಿ ಹಿಂಗೆ ಮುಚ್ಕೊಂಡು ಕುಂಡ್ರಬಾರ್ದು. ಹಿಂಗೆ ಗಚ್ಚಿ ಹಂಗೆ ಮುಚ್ಚಿ ಹಿಂಗೆ ತೆಗೆದ್ರಿ ಅಂದ್ರೆ ಈ ಕಣ್ಣು ಕತ್ಲು ಬರಕತ್ತೈತೆ ರೀ. ಹಿಂಗೆ ತೆಗೆದ ತಕ್ಷಣ ಕತ್ಲು ಕಾಣಕತ್ತೈತೆ ರೀ. ಟೈಟ್ ಹಿಡಿಬಾರ್ದು. ಕಣ್ಣು ಮುಚ್ಚರಿಂದ ಸ್ವಲ್ಪ ಅಷ್ಟೇ ಲೈಟ್ ಅಷ್ಟೇ ರೀ, ಸ್ವಲ್ಪ ಇರ್ಬೇಕು. ಹಿಂಗೆ ಪೂರ ಹಿಂಗೆ ಟೈಟ್ ಹಿಡಿಬಾರ್ದು. ಕಣ್ಣು ಟೈಟ್ ಹಿಡಿದು ಕಣ್ಣು ಬಿಟ್ಟರೆ ಅಂದ್ರೆ ಅವು ಕತ್ಲು ಕಾಣಕತ್ತೈತೆ ರೀ ಮುಂದಿನ. ಅವರು ಭಾಳಷ್ಟು ಜನ ವಿದ್ಯಾರ್ಥಿಗಳು ಇರೋದ್ರಿಂದ ಬೇಗನೆ ಮೆಡಿಕಲ್ ಮಾಡಬೇಕಾಗಿರ್ತದೆ. ನೀವು ಸರಿಯಾಗಿ ಓದಲಿಲ್ಲ ಅಂದ್ರೆ ಮೆಡಿಕಲ್ ಅನ್ಬಿಟ್ಟದ್ದು ಬರೆದು ಬಿಡ್ತಾರೆ. ಗೊತ್ತಾಕತ್ರಿ. ಇದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಬ್ಯಾಲೆನ್ಸ್ ರೀ. ಬ್ಯಾಲೆನ್ಸ್ ಯಾವ ರೀತಿ ನೋಡಿರಿ, ಕನ್ಯಾಗ ಬ್ಯಾಲೆನ್ಸ್ ರೀ. ಬ್ಯಾಲೆನ್ಸ್ ನೋಡಿರಿ ಯಾವ ರೀತಿ ಬರ್ತದೆ. ಅಲ್ಲಿ ಪೆನ್ಲೇನೋ ನೋಡ್ಬೋದು ಒಂದು, ಅಥವಾ ಮತ್ತೆ ಏನಾದರೂ ಒಂದು ವಸ್ತು ತೊಗೋಬೋದು, ಅಥವಾ ಹಿಂಗೆ ಬಟ್ಲೇನು ನೋಡ್ಬೋದು ರೀ. ಬಟ್ಲೇನು ನೋಡ್ಬೋದು. ಇಲ್ಲಿ ನೋಡುವಾಗ ಹೆಂಗಿರ್ತದಪ್ಪ ಅಂದ್ರೆ ಕರೆಕ್ಟ್ ಹಿಂಗೆ ಮುಂದೆ ನಿಲ್ತಾರೆ. ಫ್ರಂಟ್ ನಿಲ್ತಾರೆ. ಎಲ್ಲರಿಗೂ ಗೊತ್ತಿರಲಿ.
ಫ್ರಂಟ್ ನಿಂತು ಈ ರೀತಿ ಬಟ್ ಅಥವಾ ಪೆನ್ ಏನೋ ಹಿಡಿತಾರೆ. ಇದನ್ನ ಏನು ಮಾಡ್ಬೇಕಾರೆ ಪೂರ ಇದನ್ನು ತುದಿನ ನೋಡ್ಬೇಕ್ರಿ. ಇದನ್ನು ಬಿಟ್ಟು ಲಕ್ಷ ಒಟ್ಟ ಬೇರೆ ಕಡೆ ಇರಬಾರ್ದು ನಿಮ್ಮದು. ಇದನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಲಕ್ಷ ಇರಬಾರ್ದು. ಇದು ಗೊತ್ತಿರಲಿಲ್ಲ ಎಲ್ಲರಿಗೂ ನಿಮ್ಗೆ. ಈಗ ನೋಡಿರಿ ಅವ್ನು ನೋಡಾತಾನೆ ರೀ ಇಲ್ಲಿ ಕಣ್ಣುಗುಡ್ಡಿ ಇದನ್ನು ನೋಡಾತಿದ್ರೆ ಪೂರ್ತಿ ಹಿಂಗೆ ತೊಗೊಂಬಂದಿಪ್ಪ ಅಂದರೆ ಕಣ್ಣುಗುಡ್ಡಿ ಕೂಡ್ಬೇಕು ಅವು. ಕಣ್ಣುಗುಡ್ಡಿ ಈಗ ಫಸ್ಟ್ ನಂದು ತೋರಿಸ್ತಾನೆ ನಿಮ್ಗೆ. ಪೂರ್ತಿ ಇಲ್ಲೇ ನೋಡ್ತಿರ್ಬೇಕು. ಕಣ್ಣು ನೋಡ್ರಿ ಕಾಣಿಸಾದ್ರಿ ಕುಡಿಯೋರಿ ಹಿಂಗೆ ಬಂದು ಕೂಡ್ಬೇಕ್ರಿ ಎರಡು. ಹಾಂ ನೋಡಿರಿ ಇಲ್ಲಿಗ ಇದೇ ನೋಡ್ಬೇಕು. ಈ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಎಲ್ಲಿ ನೋಡಬಾರ್ದು. ಓಕೆ ನೋಡಿರಿ ಬಂದು ನೋಡ್ರಿ ಅವನು ಕರೆಕ್ಟಾಗಿ ಎರಡೂ ಇಲ್ಲೇ ಬರ್ಬೇಕು ರೀ. ಒಬ್ಬೊಬ್ರದ್ದು ಏನಾಗ್ತದೆ ಒಂದು ಗುಡ್ಡಿ ಇಲ್ಲಿ ಬಂದು ನಿಲ್ತದ್ರಿ, ಒಂದು ಈ ಕಡೆ ನಿಂತಿರ್ತದೆ. ಹಂಗೂ ಹಾಕವ್ರಿ ನಿಮ್ಮೊಳಗೆ. ನೀವು ಆಮೇಲೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊರಿ, ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಇದು ಫಸ್ಟ್ ಇದು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ರೈಟ್ ಸೈಡ ಮತ್ತು ಲೆಫ್ಟ್ ಸೈಡ ಕಣ್ಣಿನೊಳಗೆ ನೋಡಿರಿ. ಇಲ್ಲಿ ನೋಡಿರಿ ಇದನ್ನು ಪಾಯಿಂಟ್ ನೋಡ್ತಾ ಇರಬೇಕು. ಬೇರೆ ಕಡೆ ಮುಖ ಒಳಸಂಗಿಲ್ಲ, ಕಣ್ಣಟ್ಟು ಒಳಸ್ಬೇಕು. ಮುಖ ಒಳಸಂಗಿಲ್ಲ ನೋಡಿರಿ ಈ ಕಡೆ. ಆಮೇಲೆ ಈ ಕಡೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ. ಓಕೆ ಗೊತ್ತಾತ್ರಿ. ರೈಟ್ ಸೈಡ ಮತ್ತು ಲೆಫ್ಟ್ ಸೈಡ ಇಲ್ಲಿ ಕಣ್ಣು ಗುಡ್ಡಿ ಕೂಡೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರ್ತದೆ ಏನಪ್ಪ ಅಂದ್ರೆ ರೌಂಡ್ ಶೇಪ್ ರೀ. ಕಣ್ಣು ರೌಂಡ್ ಶೇಪ್ ಇಲ್ಲೇ ನೋಡ್ತಾ ಇರಬೇಕು. ಬೇರೆ ಕಡೆ ನೋಡ್ತಾ ಇರಬಾರ್ದು. ಬೇರೆ ಕಡೆ ನೋಡ್ತಾ ಇರಬಾರ್ದು. ತುದಿ ಒಟ್ಟ ತುದಿ ಬಿಟ್ಟು ಬೇರೆ ಕಡೆ ಲಕ್ಷ್ಯ ಇರಬಾರ್ದು. ತುದಿ ಬಿಟ್ಟು ಬೇರೆ ಕಡೆ ಲಕ್ಷ್ಯ ಇರಬಾರ್ದು. ನೋಡಿರಿ ಕಣ್ಣು ಗುಡ್ಡಿ ಎಷ್ಟು ಚಂದ ತಿರ್ಗಾತ ನೋಡ್ರಿ ಅವನು. ವೆರಿ ಗುಡ್. ಕಣ್ಣು ಭಾಳ ಫಾಸ್ಟ್ ಅದಪ್ಪ ಇವನು. ಹಾಂ ಓಕೆ ಇದು ಕಣ್ಣಿನಾಗ ಆಯ್ತು ರೀ. ಕಣ್ಣಿಂದು ಗೊತ್ತಾಯ್ತಾ ಕಣ್ಣಿಂದ. ಆಮೇಲೆ ಲಾಸ್ಟಿಗೆ ಕ್ವಶನ್ ಮಾಡಿರಿ. ಮತ್ತು ನಾವು ಪೂರ್ತಿಯಾಗಿ ಒಮ್ಮೆ ಹೇಳ್ತೀನಿ. ಹೇಳಿದ ಮೇಲೆ ನಿಮ್ಗೆ ಏನು ಡೌಟ್ ಇದ್ರು ಲಾಸ್ಟಿಗೆ ಕ್ವಶನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂಗ್ರಿ. ಮೂಗ್ನ್ಯಾಗ ಏನು ಚೆಕ್ ಮಾಡ್ತಾರೆ ಅಂದ್ರೆ ಮೂಗ್ನ್ಯಾಗ ಮೌಸ್ ಅದು ಇತ್ತಂದ್ರೆ ಚೆಕ್ ಮಾಡ್ತಾರೆ ರೀ. ಬ್ಯಾಟ್ರಿ ಹೆಚ್ಚಿಗೆ ಅವ್ರಿಗೆ ಗೊತ್ತಾಗ್ತದೆ ರೀ. ಮೂಗ್ನ್ಯಾಗ ಮೌಸ್ ಇತ್ತಂದ್ರೆ ಅವ್ರು ಚೆಕ್ ಮಾಡ್ತಾರೆ. ಮೌಸ್ ಇತ್ತಂದ್ರೆ ಮೆಡಿಕಲ್ ಅನ್ಪಿಟ್ ಮಾಡ್ತಾರೆ ರೀ. ಆಪ್ರೇಷನ್ ಮಾಡ್ಕೊಂಬರಕ್ಕೆ ನಿಮ್ಗೆ ಟೈಮನ್ನು ಕೊಡ್ತಾರೆ. ಟೈಮ್ ಅಂದ್ರೆ ಭಾಳ ಕೊಡೋದಿಲ್ಲ ಅಲ್ಲಿ. ಮೆಡಿಕಲ್ ಅನ್ಪಿಟ್ ಆದಾಗ 4 ದಿನ 5 ದಿನ ಅಷ್ಟೇ ಕೊಡ್ತಾರೆ ರೀ. ಅದನ್ನು ದಾಟಿ ಹೋಗೋದಿಲ್ಲ. ಈ ಸಲ ಇನ್ನೊಂದು ಏನಪ್ಪ ಅಂದ್ರೆ 2024 ಅವ್ರು ಮುಗಿಸಾರ್ದಾರ ಜಲ್ದಿ. ರ್ಯಾಲಿ ಆದ 15 ದಿನ ಅಥವಾ 20 ದಿನದಾಗ ರಿಸಲ್ಟ್ ಬರ್ತದೆ. ಮತ್ತು 15ರಿಂದ 20 ದಿನದಾಗ ಜಾಯ್ನಿಂಗ್ ಐತಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಎಲ್ಲ ಫಾಸ್ಟ್ ಐತಿ. ಡಾಕ್ಯುಮೆಂಟ್ಸ್ ಐತಿ. ನೀವು ಅಡ್ವಾನ್ಸ್ ಆಗಿ ಎಲ್ಲ ರೆಡಿ ಇಟ್ಕೋಬೇಕು. ಅವಾಗ ಒಮ್ಮೆಲೆ ನೀವು ಡಾಕ್ಯುಮೆಂಟ್ ಅವ್ರು ತೊಗೊಂಬ ಅಂದಾಗ ನಿಮ್ಮ ರೆಡಿ ಇಲ್ಲ, ನೀವು ಓಡಾಡಕೈತ್ರಿ ಅಂದರೆ ಕಷ್ಟ ಆಗ್ತದೆ. ಅದು ಅಡ್ವಾನ್ಸ್ ನಿಮಗೆಲ್ಲ ಗೊತ್ತಿರಲಿ. ಮೂಗ್ನ್ಯಾಗ ಮೌಸ್ ಇತ್ತಂದ್ರೆ ಅನ್ಪಿಟ್ ಮಾಡಿ ಬರೆದು ಕೊಡ್ತಾರೆ. ಹಂಗೇನಾರ ಇದ್ರೆ ಆಪ್ರೇಷನ್ ಮಾಡ್ಬೇಕಾಗಿರ್ತದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಲ್ಲು ರೀ. ಹಲ್ಲು ತೆಗಿತಾವ ಹಿಂಗೆ. ಹಾಂ ಇಲ್ಲಿ ನೋಡಿರಿ ಹಲ್ಲ. ಫಸ್ಟ್ ಹಲ್ಲು ನೋಡ್ತಾರೆ. ಇಲ್ಲಿ ಹಲ್ಲ ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಮುಂದಿನ ಹಲ್ಲು ಕಟ್ಟಾಗಿರಬಾರ್ದು. ದವಡಿ ಹಲ್ಲು ಬಿಟ್ಟು ನಡೀತೈತಿ ನೋಡಿ. ದವಡಿ ಹಲ್ಲು ಕಟ್ಟಾದ್ರೆ ನಡೀತೈತಿ. ಗೊತ್ತಿರಲಿ ನಿಮ್ಗೆ. ಈ ಕಡೆ ಒಂದು 4 ಹೋಲಿ. ದವಡಿ ಹಲ್ಲಿಂದ ಸಮಸ್ಯೆ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ದವಡಿ ಹಲ್ಲು ಯಾರಾದರೂ ಹೋಗಿದ್ದು ಅಂದರೆ ದವಡಿ ಹಲ್ಲಿಂದ ಏನೂ ಪ್ರಾಬ್ಲಮ್ ಇಲ್ಲ. ಮುಂದಿನ ಹಲ್ಲು ಮಾತ್ರ ಕಟ್ಟಾಗಿರಬಾರ್ದು. ಆಮೇಲೆ ಇನ್ನೊಂದು, ಈಗ ಎಲೆಡಿಕೆ ತಿನ್ನೋರು ಗುಟ್ಕಾ ತಿನ್ನೋರು ಇದ್ರು ಅಂದ್ರೆ ಹಲ್ಲು ಕಲರ್ ಆಗೇ ಇರ್ತಾವೆ ರೀ. ಆ ರೀತಿ ಕಲರ್ ಆಗಿದ್ದು ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬಾಯಾಗ ಹಿಂಗೆ 4 ಬಟ್ಟು ಹಾಕಸ್ತಾರೆ ರೀ. ಹಿಂಗೆ 4 ಬಟ್ಟು ಹೋಗ್ರಿ. ಹಿಂಗೆ 4 ಬಟ್ಟು ಹೋಗ್ಬೇಕ್ರಿ. ಹಿಂಗೆ 4 ಬಟ್ಟು ಹಾಕಪ್ಪ ನೀನು. ಹಾಂ ಗುಡ್. ನೋಡಿರಿ 4 ಬಟ್ಟು ಹೋಗ್ಬೇಕು. ಸಾಕು. ಗೊತ್ತಾಯ್ತಾ. ಇದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ 2 ಭುಜಗಳು ಚೆಕ್ ಮಾಡ್ತಾರೆ ರೀ. 2 ಭುಜ ಈ ಕಡೆ ನೋಡ್ತಾರೆ. ಆಮೇಲೆ ಹಿಂದಿನ ಸೈಡು ಬಂದು ನೋಡ್ತಾರೆ. 2 ಭುಜ ಕರೆಕ್ಟ್ ಇರ್ಬೇಕು. 2 ಭುಜ ಹಿಂಗೆ ಕರೆಕ್ಟ್ ಇರಬೇಕು. ಗೊತ್ತಾಗತ್ರಿ. ಒಬ್ಬೊಬ್ರು ಹೆಂಗೆ ಇರ್ತೈತಿ ಅಂದ್ರೆ ಭುಜ ಹಿಂಗೆ ಇರ್ತೈತೆ ರೀ. ಹಿಂಗೆ ಒಂದು ಕಡೆ ಹಿಂಗೆ ಒಂದು ಕಡೆ ಹಿಂಗೆ ಈ ರೀತಿನೂ ಭುಜ ಇರ್ತೈತೆ ರೀ. ಆ ರೀತಿ ಇದ್ದರೂ ಮೆಡಿಕಲ್ ಅನ್ಪಿಟ್ ಆಗ್ತದೆ. ಭುಜ ನೋಡ್ತಾರೆ ರೀ. ಭುಜ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿರಿ. ಇಲ್ಲಿ ಎದೆ ಭಾಗನೂ ಚೆಕ್ ಮಾಡ್ತಾರೆ ರೀ. ಎದೆ ಭಾಗ ಚೆಕ್ ಮಾಡ್ತಾರೆ. ಎದೆ ಒಂದು ಕಡೆ ಎತ್ತರ ಇದ್ದು ಒಂದು ಕಡೆ ಡೌನ್ ಇತ್ತಂದ್ರೆ ಮೆಡಿಕಲ್ ಅನ್ಪಿಟ್ ಆಗ್ತದೆ. ಪ್ರತಿಯೊಂದು ದೇಹದ ಭಾಗಗಳನ್ನ ಚೆಕ್ ಮಾಡ್ತಾರೆ ಆರ್ಮಿ ಒಳಗೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಎದೆ ಒಂದು ಕಡೆ ಎತ್ತರ ಒಂದು ಕಡೆ ಇಳಿದ್ರು ಸಹಿತ ಮೆಡಿಕಲ್ ಅನ್ಪಿಟ್ ಆಗೋ ಚಾನ್ಸ್ ಇರ್ತದೆ. ಇಲ್ಲಿ 2 ಕಡೆ ಸಮ ಇರಬೇಕು. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಕೈಗಳಿಗೆ ಬರೋನು. ಕೈ ಉದ್ದು ಮಾಡಪ್ಪ. ಇದು ನನ್ನ ಕಡೆ ಒಂದು ಸ್ವಲ್ಪ ತಿರುಗಿಸಿ ನೋಡಿರಿ. ಕೈ ಒಳಗೆ ಫಸ್ಟ್ ಈ ರೀತಿ ನೋಡ್ತಾರೆ. ಈ ರೀತಿ ನೋಡಿದಾಗ ಇಲ್ಲಿ 2 ಇವ್ನು ನೋಡ್ತಾರೆ ರೀ. ಇಲ್ಲಿ ಒಂದು ಒಬ್ಬೊಬ್ರದಾಗ ಒಂದು ಹೆಂಗೆ ಬಂದಿರ್ತಾವೆ ಅಂದ್ರೆ ಒಂದು ಹಿಂಗೆ ಸ್ಟ್ರೇಟ್ ಇರ್ತೈತಿ, ಒಂದು ಹಿಂಗೆ ಇರ್ತೈತೆ ರೀ. ಈ ರೀತಿ ಇದ್ದರೂ ಮೆಡಿಕಲ್ ಅನ್ಪಿಟ್ ಆಗ್ತದೆ. ಇವು 2 ಸರಿಯಾಗಿ ಕಾಣಿಸ್ಬೇಕು ರೀ. ಇದು ಮತ್ತು ಇದು 2 ಸರಿಯಾಗಿ ಕಾಣಿಸ್ಬೇಕು. ಇದನ್ನು ಚೆಕ್ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಹಿಂಗೆ ನೀರನ್ನು ನೋಡ್ಕೋತಾರೆ. ಆಮೇಲೆ ತಿರುಗಿಸ್ತಾರೆ ರೀ. ತಿರುಗಿಸಿದ ಮೇಲೆ ಸಹಿತ ಕೈಗಳನ್ನ ನೋಡ್ತಾರೆ. ಆಮೇಲೆ ಬೆರಳು ಹಿಂಗೆ ಬಿಡು. ಆಮೇಲೆ 5 ಬೆರಳುಗಳನ್ನ ಚೆಕ್ ಮಾಡ್ತಾರೆ. ಆ ಕೈ ಏನೋ ಇದು, ಆ ಕೈ ಏನೋ ಇದು ಬೆರಳುಗಳನ್ನ ಚೆಕ್ ಮಾಡ್ತಾರೆ. ಆಮೇಲೆ
ನೆಕ್ಸ್ಟ್ ಕೈ ಹಿಂಗೆ ಮಾಡು. ಹಿಂಗೆ ಮಾಡಿದಾಗ ಬೆವರು ಚೆಕ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿ. ಬೆವರು ಯಾವ ರೀತಿ ಚೆಕ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೇ ಹಿಂಗೆ ಹಿಡಿದು ಜಗ್ಗಿರ ಗೊತ್ತಾಕದ್ರಿ. ಇಲ್ಲಿ ಕೈಗೆ ತಂಪು ಹತ್ತದ್ರಿ ಬೆವರು ಯಾರ್ದಾರು ಇತ್ತಂದ್ರೆ. ಇವಂದಿಲ್ಲ, ಈ ಹುಡುಗಂದಿಲ್ಲ. ಬಟ್ ಹಿಂಗೆ ಸಾಧ್ಯ ಅದು ಟೈಟ್ ಹಿಡಿಬೇಡ, ಆರಾಮ್ ಫ್ರೀಯಾಗಿ ಹಿಡಿ, ಆರಾಮ್ ಫ್ರೀಯಾಗಿ ಹಿಡಿ. ಹಾಂ ನೋಡಿರಿ, ಈ ರೀತಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ. ಬೆವರು ಇರ್ತಾರೆ, ಬೆವ್ರನ್ಯಾಗೂ ಭಾಳ ಅತಿ ಓರ್ ಇತ್ತಂದ್ರೆ ಮೆಡಿಕಲ್ ಅನ್ಫಿಟ್ ಮಾಡುವಂಥ ಚಾನ್ಸ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಈ ಕಡೆ ತಿರುಗಿಸಿ ದುಬ್ಬದ ನೋಡಿರಿ, ದುಬ್ಬ ಸಹಿತ ಬಾಗಿಸಿ ಚೆಕ್ ಮಾಡ್ತಾರೆ. ಸ್ಲೋ ಆಗಿ ಬಾಗ್ತಮ್ಮ, ಸ್ಲೋ ಆಗಿ ಬಾಗಂಗೆ ನೋಡಿರಿ. ಇಲ್ಲಿ ಬೆನ್ನು ಹುರಿ ನೋಡ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಎಲ್ಲಿಯಾದರೂ ಎಲುಬುಗಳು ಏನಾರ ಆದ್ರೆ ಇಲ್ಲಿ ಗೊತ್ತಾಗ್ತದೆ ಡಾಕ್ಟ್ರುಗಳಿಗೆ. ದಿನ ಅದನ್ನ ವರ್ಕ್ ಮಾಡ್ತಿರ್ತಾರೆ ಅವ್ರು. ಏನೋ ಪ್ರಾಬ್ಲಮ್ ಇದ್ರೂ ಪಟ್ನ ಕಂಡು ಹಿಡಿತಾರೆ ಹೇಳಂಗೆ. ಇಲ್ಲಿ ದುಬ್ಬದಾಗ ಸಹಿತ ಪೂರ್ಣ ಚೆಕ್ ಮಾಡ್ತಾರೆ. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಅಲ್ಲಿಗೆ ಬಂದಿನ ಪಾಯಿಂಟ. ಹಾಂ ನೋಡಿರಿ, ನೆಕ್ಸ್ಟ್ ಪೂರ್ತಿ ನೆಕೆಡ್ ಮಾಡಿರ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತು. ಅಲ್ಲಿ ನಿಮ್ಮ ಒಂದು ಕೊಯ್ಯು ಹೋಲ್ ಸಹಿತ ಚೆಕ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿ. ಒಂದು ಕೊಯ್ಯು ಹೋಲ್ ಸಹಿತ ಚೆಕ್ ಮಾಡ್ತಾರೆ. ಆಮೇಲೆ ಮತ್ತು ಕೆಳಗಡೆ ಪ್ರಾಬ್ಲಮ್ ಒಂದು ಮ್ಯಾಲ ಒಂದು ತೆಳಗೆ ಇತ್ತಂದ್ರೆ ಆ ರೀತಿ ಪ್ರಾಬ್ಲಮ್ ಇದ್ದಾಗೂ ಮೆಡಿಕಲ್ ಅನ್ಫಿಟ್ ಆಗುವಂಥ ಚಾನ್ಸ್ ಇರ್ತದೆ. ಮ್ಯಾಲೆ ತೆಳಗೆ ಇದ್ದರೂ ಸಹಿತ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಮೂಲವಾದಿ ಸಹಿತ ಚೆಕ್ ಮಾಡ್ತಾರೆ ರೀ. ಪೂರ ಬಾಗಿಸಿ ಬ್ಯಾಟ್ರಿ ಹಿಡಿದು ಮೂಲವಾದಿ ಸಹಿತ ಚೆಕ್ ಮಾಡ್ತಾರೆ. ಮೂಲವಾದಿ ಆಗಿದ್ದರೂ ಮೆಡಿಕಲ್ ಅನ್ಫಿಟ್ ಆಗ್ತದೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ. ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಪ್ಪ ಅಂದ್ರೆ ಇಲ್ಲ. ಮೂಲವಾದಿ ಸಹಿತ ಚೆಕ್ ಮಾಡ್ತಾರೆ. ಹಂಗೆ ಏನಾರು ಇದ್ರೂ ಸಹಿತ ಅದಕ್ಕೆ ಆಪ್ರೇಷನ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಭಾಳ ಟೈಮ್ ಕೊಡಂಗಿಲ್ಲ ರೀ. ಅಷ್ಟರೊಳಗೆ ನಮ್ಗೆ ಅದನ್ನ ಕವರ್ ಮಾಡ್ಕೋಕ್ಕಾಗೋದಿಲ್ಲ. ನಾವು ಏನೋ ಇದ್ದರೂ ಅಡ್ವಾನ್ಸ್ ಆಗಿ ತಯಾರಿರಬೇಕು. ಏನೋ ಪ್ರಾಬ್ಲಮ್ ಇದ್ದರೂ ಅಡ್ವಾನ್ಸ್ ಆಗಿ ತಯಾರಿರಬೇಕು. ಆಮೇಲೆ ನೆಕ್ಸ್ಟ್ ಬರ್ದು ನೋಡಿರಿ, ಎರಡು ಮೊಣಕಾಲು ರೀ. ಎರಡು ಕಾಲು ಕೂಡಿಸು 60 ಡಿಗ್ರಿ ಒಳಗೆ ಇರ್ಬೇಕು ರೀ. ನೋಡಿರಿ, ಹಿಂಗೆ ಅತಿಯಾಗಿ ಹಿಂಗೆ ಮಾಡಿದ್ವಿ ಅಂದ್ರೆ ನನ್ನೂ ಕೊಡ್ತಾವ್ರಿ. ಇಲ್ಲಿ ಅತಿಯಾಗಿ ಮಾಡಿದವ್ರೆ ಕರೆಕ್ಟ್ 60 ಅಟ್ಟೆ ಇರ್ಬೇಕು ರೀ. 60 ಅಟ್ಟೆ ಇರಬೇಕು. 90 ಮಾಡೋಂಗಿಲ್ಲ, 60 ಡಿಗ್ರಿ ಇರ್ಬೇಕು ಕಾಲು ಯಾವಾಗಿದ್ರು ಮೆಡಿಕಲ್ದಾಗ. ಗೊತ್ತಾಗದ್ರಿ. ಅವಾಗ ಚೆಕ್ ಮಾಡೋ ಮುಂದೆ ಇಲ್ಲಿ ನೋಡಿರಿ, ಇಲ್ಲಿ ಹಾಂ ಪ್ಯಾಂಟ್ ಚಡ್ಡಿ ಸ್ವಲ್ಪ ಮ್ಯಾಲೆ ಎಬ್ಸ್ಕೊಂಡು ನೀ ಸ್ಟ್ರೇಟ್ನಿಲ್ಲ, ನೀ ತೆಳಗೆ ಬಾಗಬೇಡ. ಹಾಂ ಇಲ್ಲಿ ನೋಡಿರಿ, ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಸ್ಕೇಲ್ ಪಟ್ಟಿ ಅಂದ್ರೆ ಹಿಂಗೆ ಪಾಸ್ ಮಾಡೋದಲ್ಲ, ಹಿಂಗೆ ರೀ. ಸ್ಕೇಲ್ ಪಟ್ಟಿ ಇಟ್ಟು ಪಾಸ್ ಆದ್ರೆ ಮುಗೀತು ಅಷ್ಟೇ ರೀ. ಅಲ್ಲೇನು ಅಂಜುವಂಥದ್ದಿಲ್ಲ. ಮೊಣಕಾಲು ಕೂಡ್ತಾವ್ರಿ. ಒಂದು ಸ್ವಲ್ಪ ನೀವು ಜಗ್ಗಿ ಹಿಡಿದು ಕರೆಕ್ಟ್ ನಿಂತರೆ ಒಬ್ಬೊಬ್ರು ಕೂಡ್ತಿರ್ತಾವ್ರಿ. ಸ್ವಲ್ಪ ಹಿಡಿಯೋಲಿ ಒಂದು ಈಟ್ ಕಾಲು ಬ್ಯಾಲೆನ್ಸ್ ಮತ್ತು ನೀವು ಹಿಂಗೆ ನೋಡ್ಕೊತ ನಿಲ್ಬಾರ್ದು. ಅಲ್ಲಿ ಹಿಂಗೆ ಒಳ್ಳೆ ನಾನು ಕೂಡ್ತಾವ್ನು ಬಿಡ್ತಾವೆ ನೋಡ್ಬಾರ್ದು. ನಾವು ಕರೆಕ್ಟ್ ನಮಗೆ ನಂಬಿಕೆ ಇರ್ಬೇಕು, ನಾನು ಕಾಲು ಕೊಡಂಗಿಲ್ಲ ಅಂತ. ಅದನ್ನು ಕರೆಕ್ಟಾಗಿ ಇಲ್ಲಿ ನೋಡ್ತಾರೆ ರೀ. ಇದಾದ ನಂತರ ನೆಕ್ಸ್ಟ್ ಹಿಂದ್ಗಡೆ ರೀ ಕಾಲು ತುದಿಗಾಲ ಮೇಲೆ ನಿಲ್ಲಿಸ್ತಾರೆ ರೀ. ತುದಿಗಾಲ ಮೇಲೆ ನಿಲ್ಲಿಸ್ತಾರೆ. ತುದಿಗಾಲ ಮೇಲೆ ನಿಲ್ಲಿಸಿದಾಗ ಈ ಹಿಂದ್ಗಡೆ ನರ ಅದು ಏನಾರ ಇದ್ರೆ ಇಲ್ಲಿ ಚೆಕ್ ಮಾಡ್ತಾರೆ ರೀ. ನರ ಅದು ಇದ್ದು ಅಂದರೆ ಇಲ್ಲಿ ಹಿಂದೆ ಚೆಕ್ ಮಾಡ್ತಾರೆ ರೀ. ಹಿಂಗೆ ತುದಿಗಾಲ ಮೇಲೆ ನಿಲ್ಲಿಸಿದಾಗ ನರ ಹೇಳ್ತಾವೆ ರೀ. ಹಾಂ ನಿಲ್ಲು ಬಿಡು. ಆಮೇಲೆ ಇನ್ನೂ ಒಂದು ಗೊತ್ತಿರಲಿ, ಈ ನರ ಎಬ್ಸ್ಬೇಕಾದ್ರೆ ಜಂಪ್ ಮಾಡಕ್ಕೆ ಹಚ್ತಾರೆ. ಸ್ವಲ್ಪ ವಾರ್ಮಪ್ ಮಾಡಕ್ಕೆ ಹಚ್ತಾರೆ ನಿಮ್ಗೆ. ವಾರ್ಮಪ್ ಮಾಡಿದಾಗ ರನ್ನಿಂಗ್ ಮಾಡಿದಾಗ ನರಗಳು ಹೇಳ್ತಿರ್ತಾವೆ ರೀ. ಅವಾಗ ಹೇಳ್ತಿರ್ತಾವೆ. ಅವಾಗ ವಾರ್ಮಪ್ ಮಾಡಿದಾಗ ಅತಿ ಓವರಾಗಿ ಮಾಡಬೇಡ್ರಿ. ಅಂದ್ರೆ ನಿಮ್ಮ ಫಿಸಿಕಲ್ ಪಾಸ್ ಆಗಿದ್ದು ಅಂತೇಳಿ ಒಂದು ಹುರುಪು ಇರ್ತದೆ, ನಿಮ್ಗೆ ಖುಷಿ ಇರ್ತದೆ. ಆ ಲಯ ಒಳಗೆ ಮತ್ತು ಭಾಳ ಅತಿ ಜಿಗಿದಾಡಬೇಡ್ರಿ. ಎಲ್ಲರೂ ನಿಮ್ಮ ಲೆಕ್ಕದಾಗ ನೀವು ಇರ್ಬೇಕು. ಎಲ್ಲರೂ ನಿಮ್ಮ ಕಂಟ್ರೋಲ್ದಾಗ ಇರಬೇಕು. ಗೊತ್ತಾಕತ್ರಿ. ಹೋದ ಸಲ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಏನು ಮಾಡಿದಂದ್ರೆ ಫುಲ್ ಇಲ್ಲಿ ಏನು ವಾರ್ಮಪ್ ಮಾಡಿಸ್ತಾರಲ್ಲ ಮಂಜು ಸರ ಎಲ್ಲರೂ ಫಿಸಿಕಲ್ ಸರ್ಗಳು ಎಲ್ಲರೂ ಅದನ್ನು ಮಾಡೋದೆಲ್ಲ ವಾರ್ಮಪ್ ಮಾಡಿದತ್ತ ಅಲ್ಲಿ ಅವ್ನು. ಅದನ್ನೆಲ್ಲ ಮಾಡಿ ಹಾರ್ಟ್ ಬೀಟ್ನಾಗ ಔಟ್ ಆದ್ರೆ ಔಟ್ ಅದ ಅಂದ್ರೆ ವೇಗ ರಕ್ತದ ಒತ್ತಡ ಏನಾಕತಿ ವೇಗ ಆಗ್ತದೆ ರೀ. ಆದ್ದರಿಂದ ನಿಮ್ಮ ಕಂಟ್ರೋಲ್ದಾಗ ನೀವು ಇರಬೇಕು. ವಾರ್ಮಪ್ ಅವ್ರು ಮಾಡಂತಾರೆ ರೀ. ಮಾಡಂದಾಗೂ ನಿಮ್ಮ ಕಂಟ್ರೋಲ್ದಾಗ ನೀವು ಇರಬೇಕು. ಆಮೇಲೆ ಇದಾದ ನಂತರ ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಚಪ್ಪಟೆ ಪಾದ ಅಂದರೆ ಕಾಲು ಪೂರ್ತಿ ಹಿಂಗೆ ಪ್ಲೇನ್ ಇತ್ತಂದ್ರೆ ಅದಕ್ಕೆ ನಾವು ಚಪ್ಪಟೆ ಪಾದ ಅಂತೀವಿ. ಆ ರೀತಿ ಇದ್ದಾಗ ಅದು ಮೆಡಿಕಲ್ ಅನ್ಫಿಟ್ ಆಗ್ತದೆ. ಅದು ಕುದುರೆ ಕಾಲು ಇದ್ದಂಗೆ ಇರಬೇಕು. ಕುದುರೆ ಕಾಲು ಅಂದರೆ ಇಲ್ಲಿ ನಡು ತೆಗ್ಗಿರ್ಬೇಕು ರೀ. ಇಂಥಲ್ಲಿ ನಡು ಇಲ್ಲಿ ತೆಗ್ಗಿರ್ಬೇಕು ರೀ. ಇಂಥಲ್ಲಿ ನಡು ತೆಗ್ಗಿರ್ಬೇಕು. ಪೂರ್ತಿ ಹಿಂಗೆ ಚಪ್ಪಟೆ ಇರಬಾರ್ದು. ಚಪ್ಪಟೆ ಇದ್ದರೂ ಸಹಿತ ಮೆಡಿಕಲ್ ಅನ್ಫಿಟ್ ಆಗ್ತದೆ. ಅದನ್ನು ಚೆಕ್ ಮಾಡೋದು ಯಾವ ರೀತಿಪ್ಪ ಅಂದ್ರೆ ನೀವೇ ಚೆಕ್ ಮಾಡ್ಬೋದು ರೀ. ನೀವೇ ಚೆಕ್ ಮಾಡ್ಬೋದು. ಕಾಲು ಮೇಲೆ ಪೂರ ನೀರು ಹಾಕೋದು ರೀ. ಕಾಲು ಪೂರ್ಣ ತೋರಿಸೋದು. ಪರ್ಸಿ ಮೇಲೆ ನಡ್ಕೊತ ಹೋಗೋದು ರೀ. ಪರ್ಸಿ ಮೇಲೆ ನಾವು ನಡ್ಕೊತ ಹೋದ್ವಿ ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಹೆಜ್ಜೆ ಪೂರ್ಣ ನಿಮ್ದು ಎಲ್ಲಿಯೂ ಗ್ಯಾಪ್ ಬೀಳಲ್ಲ ಮೂಡಿದ್ವು ಅಂದ್ರೆ ನಿಮ್ಗೆ ಚಪ್ಪಟೆ ಪಾದ ಆಯ್ತು ಅಂದಂಗೆ ನೀವೇ ತಿಳ್ಕೊಬೋದು. ಪೂರ ಹೆಜ್ಜೆ ಮೂಡಿದ್ವು ಅಂದ್ರೆ ಚಪ್ಪಟೆ ಪಾದ. ನಡು ಹಿಂಗೆ ಗ್ಯಾಪ್ ಬರ್ಬೇಕು ರೀ. ಹೆಜ್ಜೆ ನಿಮ್ಗೆ ಗೊತ್ತದೈತಿ ಎಲ್ಲರಿಗೂ. ನಡು ಇಲ್ಲಿ ಗ್ಯಾಪ, ಆಮೇಲೆ ಬೆರಳು ಸಂದ್ರಿ ಗ್ಯಾಪ ಅಲ್ಲಿ ತೋರಿಸ್ತದ್ರಿ. ಅದು ಚಪ್ಪಟೆ ಪಾದ ಇರಲಿಲ್ಲ ಸರಿಯಾಗಿತ್ತಂದ್ರೆ ಚಪ್ಪಟೆ ಪಾದ ಗೊತ್ತಾಗ್ತದೆ, ಸರಿ ಐತಿಲ್ಲ ಗೊತ್ತಾಗತ್ರಿ ಎಲ್ಲರಿಗೂ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂದ್ರೆ ಟ್ಯಾಟೋ ಹಂಚೆ ಬಟ್ಟ ಅಂತೀವಿ ನಾವು. ಟ್ಯಾಟೋ ಇದ್ರೂ ಸಹಿತ ಮೆಡಿಕಲ್ ಅನ್ಫಿಟ್ ಮಾಡುವಂಥ ಚಾನ್ಸ್ ಇರ್ತದೆ. ಕೆಲವು ಮಂದಿ ಫಸ್ಟಿಗೆ ನೋಡಿ ಔಟ್ ಮಾಡ್ತಾರೆ. ಮಮ್ಮಿ ಹೋದ ಸಲ ಏನಾಯ್ತು ಅಂದ್ರೆ ಮೆಡಿಕಲ್ ಹೋಗಿತ್ತು ಮೊದಲು ಫಿಸಿಕಲ್ದಾಗ ಔಟ್ ಮಾಡಿರಿ ಕೆಲವೊಂದು ವಿದ್ಯಾರ್ಥಿಗಳನ್ನ ಟ್ಯಾಟೋ ಇದ್ದವ್ರಿಗೆ. ಆಮೇಲೆ ವಿಶೇಷವಾಗಿ ಇಲ್ಲಿ ಟ್ಯಾಟೋ ಇರಬಾರ್ದು ರೀ. ಇಲ್ಲಿ ಬಲಗೈಗೆ ಇಲ್ಲಿ
ಯಾಕಂದ್ರೆ ಸೆಲ್ಯೂಟ್ ಅದು ಮಾಡ್ಬೇಕಾದ್ರೆ ಈ ರೀತಿ ಸೆಲ್ಯೂಟ್ ತೊಗೋತಿರ್ತಾರೆ. ಸೆಲ್ಯೂಟ್ ತೊಗೊಂಬಂದು ಇದು ಕಾಣಿಸ್ಬಾರ್ದು ಟ್ಯಾಟೋ ರೀ, ಇಲ್ಲಿ ಕಾಣಿಸ್ಬಾರ್ದು. ಆಮೇಲೆ ಒಮ್ಮೆ ಸಣ್ಣ ಇದ್ದು ಅಂದರೆ ಬಿಡ್ತಾರೆ ರೀ, ಒಂದೊಂದು ಅಕ್ಷರ ಅದು ಸಣ್ಣ ಇದ್ದರೆ ಬಿಡ್ತಾರೆ, ಭಾಳ ದೊಡ್ಡ ಇದ್ದು ಅಂದರೆ ಟ್ಯಾಟೋ ತೆಗೆದು ಬಿಡ್ತಾರೆ ರೀ. ಗೊತ್ತಾಗತ್ತೆ ಎಲ್ಲರಿಗೂ? ಟ್ಯಾಟೋ ಇದ್ರೂ ಸಹಿತ ಅಡ್ವಾನ್ಸಾಗಿ ಈಗ ರಿಮೂವ್ ಮಾಡತ್ತಾರೆ ರೀ, ರಿಮೂವ್ ಮಾಡ್ತಾರೆ. ಒಂದು ಸಲಕ್ಕೆ ರಿಮೂವ್ ಆಗೋದಿಲ್ಲ ಟ್ಯಾಟೋ, ಅದು 3 ಸಲ ಹೋಗ್ಬೇಕು 4 ಸಲ ಹೋಗ್ಬೇಕು. ಆಮೇಲೆ ಅದಕ್ಕೆ 8 ಸಲ ಹೋದಾಗ ರಿಮೂವ್ ಆಗ್ತದೆ. ಅದು ದುಡ್ಡು ಭಾಳ ಖರ್ಚು ಮಾಡೋದು. ನೀವು ಟ್ಯಾಟೋ ಹಾಕ್ಸಕ್ಕೆ ಭಾಳ ಕೊಟ್ಟಿರಂಗಿಲ್ಲ, ಅದನ್ನ ತೆಗಿಸ್ಬೇಕಾದ್ರೆ ಅದ್ರ 10 ಪಟ್ಟು 20 ಪಟ್ಟು ಕೊಟ್ಟು ತೆಗಿಸ್ಬೇಕಾಗ್ತದೆ. ಇದು ಗೊತ್ತಿರಲಿ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಟ್ಯಾಟೋ ಸಂಬಂಧ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಸುಡೋದು ಮಾಡ್ತಾರೆ ರೀ. ನಾ ಕೆಲವೊಂದು ಹುಡುಗರು ನೋಡ್ತಾನೆ, ಅದು ಪೂರ ಹಿಂಗೆ ದೀಪ ಹಚ್ಚಿ ಹಿಂಗೆ ಸುಟ್ಕೋತಾರೆ ಅದನ್ನ ಹಿಂಗೆ. ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಗಾಯ ಆಕೈತಿರೋದು. ಗಾಯ ಮತ್ತು ದಿಪ್ಪಾಗಿ ಮತ್ತು ಅದರಿಂದ ಏನು ಪ್ರಾಬ್ಲಮ್ ಆಕೈತಿ ಗೊತ್ತಿಲ್ಲ. ಆಮೇಲೆ ಇನ್ನೂ ಕೆಲವೊಂದು ಜನ ಮಾಡ್ತಾರೆ ರೀ, ಏನಪ್ಪ ಅಂದ್ರೆ ಸುಣ್ಣ ಆಮೇಲೆ ಇದು ರೀ ನಾವು ಬಟ್ಟೆಗೆ ಹಾಕ್ತೀವ್ರಲ್ಲೇ ಪೌಡ್ರ್, ಬಟ್ಟೆ ಸೋಪ್ ಪೌಡ್ರ್, ಆ ಪೌಡ್ರ್ ಎರಡು ಕೂಡಿ ಕಲಿಸಿ ಅಲ್ಲಿ ಹೆಚ್ಚರು ತೂತು ಬೀಳ್ತದೆ. ನಿಮ್ಗೆ ಗೊತ್ತಿರಲಿ, ಎರಡು ಕಲಿಸಿ ಹೆಚ್ಚರು ತೂತ ಬೀಳ್ತೈತ್ರಿ ಅಲ್ಲಿ ಎರಡು ಜಾಗ ಹಚ್ಚಿರ್ತಿರಲ್ಲ ಅಷ್ಟು ಪೂರ ತೂತ ಬೀಳ್ತೈತ್ರಿ, ಅದು ಕಟ್ ಹಾಕತ್ರಿ ಅಲ್ಲಿ. ಅದನ್ನು ಮಾಡ್ತಾರೆ ಕೆಲವೊಂದು ಜನ. ಆ ರೀತಿ ಮಾಡೋದ್ರಿಂದ ಅಲ್ಲಿ ನರ ಇದ್ದು ಏನಾರ ಇದ್ದು ಅಂದ್ರೆ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಅದು ಮಾಯಕ್ಕೆ ಎಷ್ಟೋ ದಿನ ಹೋಗ್ತದೆ. ಆಮೇಲೆ ಅಲ್ಲಿ ಪೂರ ಒಮ್ಮೆ ಹಿಂಗೆ ಗಂಟು ಹಾಕಿರ್ತದೆ ರೀ, ಪೂರ ಗಂಟು ಆಯ್ತಾರೆ. ಆ ಗಂಟು ಸಂಬಂಧ ನಾವು ಮೆಡಿಕಲ್ ಅನ್ಫಿಟ್ ಆಗುವಂಥ ಚಾನ್ಸ್ ಇರ್ತದೆ. ಆ ರೀತಿ ಮಾಡಬಾರ್ದು. ಡಾಕ್ಟ್ರ ಸಲಹೆ ಮೇರೆಗೆ ನಾವು ಮಾಡಬೇಕಾಗ್ತದೆ. ಡಾಕ್ಟ್ರ ಸಲಹೆ ಮೇರೆಗೆ ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಗೊತ್ತಾಗದ್ರಿ? ಓಕೆ. ಈಗ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಮೆಡಿಕಲ್ ಒಳಗೆ. ಆಮೇಲೆ ಹಾರ್ಟ್ ಬೀಟು ಚೆಕ್ ಮಾಡ್ತಾರೆ, ಅದು ಗೊತ್ತಿರಲಿ. ಹಾರ್ಟ್ ಬೀಟ ಇಲ್ಲೇ ಇಟ್ಟು ಕೈ ಹಿಡಿದ್ರೆ ಗೊತ್ತಾಕತ್ರಿ ಅವ್ರಿಗೆ, ಇಷ್ಟು ಹಿಡಿದ್ರೆ ಗೊತ್ತಾಕತ್ರಿ, ಇಷ್ಟು ಹಿಡಿದ್ರೆ ಗೊತ್ತಾಗತ್ತೆ. ಹಾರ್ಟ್ ಬೀಟ್ನಾಗೂ ಸಹಿತ ತೆಗಿತಾ ಇರ್ತಾರೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಕ್ವಶನ್ ಮಾಡ್ಬೋದು. ಈಗ ಮೆಡಿಕಲ್ ಬಗ್ಗೆ ಕೇಳ್ರಿ, ಮತ್ತು ಏನಾದರೂ ಡೌಟ್ಸ್ ಇದ್ರೆ. ಹಾಂ, ಅಪೆಂಡಿಕ್ಸ್ ಆಪ್ರೇಷನ್ ಆಗಿದೆ. ಹಾಂ, ನೋಡಿರಿ, ಅಪೆಂಡಿಕ್ಸ್ ಆಪ್ರೇಷನ್ ಅಂದರೆ ಹೆಂಗಿರ್ತದೆ, ಭಾಳಷ್ಟು ಜನ ಅಪೆಂಡಿಕ್ಸ್ ಆಪ್ರೇಷನ್ ಬಗ್ಗೆ ಗೊತ್ತಿರಲಿ ನಿಮ್ಗೆ. ಭಾಳ ಪೂರ್ಣ ಇಲ್ಲಿಂದ ಇಲ್ಲಿ ತನಕ ಹಿಂಗೆ ಉದ್ದಕ್ಕೆ ಇದ್ರೆ ಅಟ್ಟ ಮೆಡಿಕಲ್ ಅನ್ಫಿಟ್ ಆಕತ್ರಿ. ಒಂದು ಸ್ವಲ್ಪ ತೆಗೆದಿರ್ತಾರಲ್ಲ, ಒಂದು ಸ್ವಲ್ಪ ಈಗೆಲ್ಲ ಇದ್ರು ಬಂದವ್ರಿಗೆ ಭಾಳ ಅಟ್ಟು ಹರಿಯಂಗಿಲ್ಲ, ಹೊಟ್ಟೆ ಹರಿಯಂಗಿಲ್ಲ, ಸ್ವಲ್ಪ ಇರ್ತದೆ. ಸ್ವಲ್ಪ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಕೆಲವೊಂದು ಜನರ ತಲೆಯಾಗ ಏನೈತಿ, ಹೊಲಿಗೆ ಬಿದ್ದರೆ ಆರ್ಮಿಯಾಗ ತೊಗೋಂಗಿಲ್ಲ ಅಂತಿರ್ತಾರೆ, ಹಳ್ಳಿಯಾಗ ಮಾತಾಡ್ತಿರ್ತಾರೆ. ಹೊಲಿಗೆ ಬಿದ್ದರೆ ತೊಗೋತಾರೆ, ಅದಕ್ಕೇನು ಸಂಬಂಧ ಇಲ್ಲ ರೀ. ಅವು ಏನರ ಪ್ರಾಬ್ಲಮ್ ಇದ್ರೆ ಅಷ್ಟೇ ರೀ. ಹೊಲಿಗೆ ಬಿದ್ದರೆ ತೊಗೋತಾರೆ, ಅದನ್ನ ತಲೆ ಅಂತ ತೆಗೆದುಬಿಡ್ರಿ ಎಲ್ಲರೂ. ಯಾರಿಗಾರು ಇದ್ದರೆ ಹೊಲಿಗೆ ಬಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಕೇಳ್ರಿ ಏನಾದರೂ. ಅಪೆಂಡಿಕ್ಸ್ ಆಪ್ರೇಷನ್ ನಡೀತದೆ, ಆದ್ರೆ ದೊಡ್ಡದು ಇರಬಾರ್ದು. ಅದರಿಂದ ನಿನಗೆ ತೊಂದರೆ ಆಗುವಂಗೆ ಅನ್ನಿಸ್ತಂದ್ರೆ ಡಾಕ್ಟ್ರ್ ಹೋಗಿ ಅನ್ಫಿಟ್ ಮಾಡ್ತಾರೆ. ಆಮೇಲೆ ನೋಡಿರಿ, ಮೆಡಿಕಲ್ ಅನ್ಫಿಟ್ ಆದಮೇಲೆ ಬರೆದು ಕೊಡ್ತಾರೆ ರೀ. ಈ ಸದ್ಯ ನೀವು ಕೊಪ್ಪಳ ಆರ್ಮಿ ರ್ಯಾಲಿಗೆ ಹೊಂಟ್ರಿ, ನಿಮ್ಗೆ ಎಲ್ಲಿ ಬರೆದು ಕೊಡ್ತಾರಪ್ಪ ಅಂದರೆ ಬೆಳಗಾವಿಗೆ ಬರೆದು ಕೊಡ್ತಾರೆ ರೀ. ಬೆಳಗಾವಿ ಬರೆದು ಕೊಡ್ತಾರೆ. ಕೆಲವೊಂದು ಕಮಾಂಡೋ ಹಾಸ್ಪಿಟಲ್ ಬೆಂಗಳೂರಿಗೆ ಬರೆದು ಕೊಡ್ತಿರ್ತಾರೆ, ಪುಣಾಕ್ಕೂ ಬರೆದು ಕೊಡ್ತಿರ್ತಾರೆ ರೀ. ನನ್ನ ಅಂದಾಜು ಹೆಚ್ಚು ಎಲ್ಲಿಪ್ಪ ಅಂದರೆ ಬೆಳಗಾವಿಗೆ ಬರ್ತದೆ, ನಿಮಗೆ ಬೆಳಗಾವಿಗೆ ಬರ್ತದೆ. ಮತ್ತೇನಾದರೂ ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಮಾಡ್ಬೋದು ನೀವು. ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಶ್ನೆಗಳನ್ನ ಮಾಡ್ಬೋದು. ದವಡಿಯಲ್ಲಿ ನಡೀತದೆ, ದವಡಿಯಲ್ಲಿಂದ ಏನು ಪ್ರಾಬ್ಲಮ್ ಇಲ್ಲ, ಅದು ಗೊತ್ತಿರಲಿ ನಿಮ್ಗೆ. ಏನು ಡೌಟ್ ಇಲ್ಲ. ಹಂಗೆ ಪರ್ಸ್ನಲ್ ಭೇಟಿಯಾರ ಆಮೇಲೆ ಭೇಟಿಯಾರ ನಡಿ. ಕೆಲವೊಂದು ಎಲ್ಲರ ಮುಂದೆ ಕೇಳೋಕ್ಕಾಗೋದಿಲ್ಲ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.